ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಾನು ಇವತ್ತಿನ ಈ ವೇದಿಕೆಯಲ್ಲಿ ನಿಂತು ಮಾತಾಡೋದಕ್ಕೆ. ಲಿಸ್ಟ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಮರೆತು ಬಿಡ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಪತ್ರಿಕೋದ್ಯಮದವರಿಗೂ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ, ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸುಸ್ವಾಗತ. ನಮ್ಮ ಕಾರ್ಯಕ್ಕೆ ಒಗ್ಗಟ್ಟು ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ. ಯೂಶಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತು ಹಂಗೆ ಸೈಡಲ್ಲೇ ಹಂಗೆ ನಿಂತು ಹಂಗೆ ಹೋಗ್ಬಿಡ್ತಾ ಇದ್ದೆ, ಜಾಸ್ತಿ ಮಾತಾಡಿದೆ. ಬಟ್ ಇವತ್ತು ನಾನು ಮಾತಾಡಲೇಬೇಕು. ಏನಾರು ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮನಸ್ಸಲ್ಲಿ ಇದನ್ನೆಲ್ಲ ಖಂಡಿತ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 2003. ಕೆ ಕಲ್ಯಾಣ್ ಅವ್ರ ಸರ್ ಜೊತೆ ಅವರಿಗೆ ಸೆಷನ್ ಮ್ಯೂಸಿಷಿಯನ್ ಆಗಿ, ಕಂಪೋಸಿಷನ್ ಮ್ಯೂಸಿಷಿಯನ್ ಆಗಿ, ಅರೇಂಜರ್ ಆಗಿ ಕೆಲಸ ಮಾಡಿ, ಆಮೇಲೆ ತುಂಬ ಕಷ್ಟಪಟ್ಟು ಒಂದು 5-6 ವರ್ಷದ ಪ್ರಯತ್ನದಿಂದ 2009ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು. ಆ್ಯಕ್ಚುಲಿ ಆ ಸಿನಿಮಾದ ಹಾಡು ಶಿಶಿರ ಅಂತ ಸಿನಿಮಾ. ನಾನು ಆ್ಯಕ್ಚುಲಿ ಆ ಹಾಡನ್ನ ತೊಗೊಂಡೋಗಿ ವೇಲು ಸರ್ ಹತ್ರ ಕೇಳಿಸಿದ್ದೆ. ನಾನು ಒಂದು ಕಾರಣದಿಂದ ಆ ಹಾಡುಗಳು ಒಂದು ಲಹರಿ ಸಂಸ್ಥೆಯಲ್ಲಿ ರಿಲೀಸ್ ಆಗಿಲ್ಲ ಆವಾಗ. ಸೊ ಅವಾಗ ನಾವು ಹೊಸಬ್ರು, ನಮಗೂ ಗೊತ್ತಿರಲಿಲ್ಲ. ಸೊ ಹಾಗೆ ಶುರುವಾಯಿತು. ಆ ಶಿಶಿರ ಸಿನಿಮಾದಿಂದ ನನಗೊಂದು ಒಳ್ಳೆ ಹೆಸರು ಸಿಕ್ತು. ಓಕೆ, ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾರೆ, ಸಾಂಗ್ಸು ಮಾಡ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ಸಿನಿಮಾ ನನ್ನ ಲೈಫಲ್ಲಿ ಅಂತ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಪ್ರೊಡಕ್ಷನ್ ಮಾಡಿದೆ. ಅದರಲ್ಲೂ ಕೂಡ ನನಗೆ ಒಳ್ಳೆ ಹೆಸರು ಖಂಡಿತ ಸಿಕ್ಕಿದೆ. ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಸಿಕ್ಕಿದ್ದು ಉಳಿದವರು ಕಂಡಂತೆ ಅನ್ನೋ ಒಂದು ಸಿನಿಮಾ. ಸೊ ಇವತ್ತಿಗೆ ಉಳಿದವರು ಕಂಡಂತೆ ಬಂದು 12 ವರ್ಷ ಆಗಿದೆ. ಈ ವರ್ಷಕ್ಕೆ 13ನೇ ವರ್ಷ ಇದು. ಸೊ ಈ 13 ವರ್ಷದಲ್ಲಿ ನನ್ನ ಕಾನ್ಸಂಟ್ರೇಷನ್, ನನ್ನ ಒಂದು ಫೋಕಸ್ ಬರೀ ಇದ್ದಿದ್ದು ಒಂದು ಒಳ್ಳೆ ಸಾಂಗ್ಸ್ ನಾನು ಮಾಡಬೇಕು, ನಾನು ಕೂಡ ಒಳ್ಳೆ ಹಿಟ್ಸ್ ಕೊಡಬೇಕು ಅಷ್ಟು ಬಿಟ್ಟು ನನಗೇನು ಇರಲಿಲ್ಲ. ಸುಮಾರು ಜನ ಹೇಳ್ತಾ ಇದ್ರು, ಇಷ್ಟೆಲ್ಲ ಹಿಟ್ಸ್ ಇದೆ, ನೀವು ಯಾಕೆ ಕಾನ್ಸರ್ಟ್ ಮಾಡಿಲ್ಲ ಅಂತ. ನನಗೆ ಯಾವತ್ತೂ ನನಗೆ ಆ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಆ ಫೋಕಸ್ನ ಲೂಸ್ ಮಾಡ್ಕೊಳಕ್ಕೆ ನನಗೆ ಡಿಸ್ಟ್ರಾಕ್ಟ್ ಆಗಿ ನಂಗೆ ಇಷ್ಟ ಇರಲಿಲ್ಲ. ಎಷ್ಟೋ ಶೋಗಳಿಗೆ ಜಡ್ಜಾಗಿ ಕರೆದಿದ್ರು, ನಾನು ಯಾವುದಕ್ಕೂ ನಾನು ಒಪ್ಕೊಳ್ದೆ. ನಾನು ಮ್ಯೂಸಿಷಿಯನ್ ಆದರೆ ಸಂಗೀತಗಾರ, ಆದರೆ ಸಿನಿಮಾದ ಸಂಗೀತಗಾರನಾಗಿರಬೇಕು ಅನ್ನೋದು ಒಂದು ನನ್ನ ಫೋರ್ಟೆ ಆಗಿ ನಾನು ಆ ಒಂದು ಪ್ರೈಡ್ ಇಟ್ಕೊಂಡೆ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ 12 ವರ್ಷ ಆದಮೇಲೆ ಮೊದಲನೇ ಸಾರಿ ನಮ್ಮ ACTC ಅವ್ರ ಕಂಪನಿಯವ್ರ ಜೊತೆ ಅವರು ಮೀಟ್ ಮಾಡಿದಾಗ ಅವರು ಒಂದಿಷ್ಟು ದೊಡ್ಡ ಲಿಸ್ಟನ್ನು ತೋರಿಸ್ಬಿಟ್ಟು, ಅಜನೀಶ್ ಸರ್, ನಿಮ್ಮ ಹತ್ರ ಇಷ್ಟೊಂದು ಹಿಟ್ಸ್ ಇದ್ದಾವೆ, ಇಷ್ಟೊಂದು ಬ್ಲಾಕ್ ಬಸ್ಟರ್ ಹಿಟ್ಸ್ ಇದ್ದಾವೆ, ನೀವು ಯಾಕೆ ಶೋ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ಹೌದಲ್ವಾ, ಇನ್ನೂ ನಾನು ಮಾಡಬಾರ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ಟುಡಿಯೋಲಿ ಕೂತು ನಾನು ಎಲ್ಲೋ ಒಂದು ಕಡೆ ಐ ವಾಂಟೆಡ್, ನನಗೊಂದು ಆಡಿಯನ್ಸ್ ಜೊತೆ ನನಗೆ ಒಂದು ಕನೆಕ್ಷನ್ ಬೇಕಾಗಿತ್ತು. ನಾನು ಕೇಳಿದ್ದೆ, ಎಲ್ಲರೂ ಹೇಳಿದ್ ನಾನು ನೋಡಿರಲಿಲ್ಲ, ಯಾವತ್ತು ಕೇಳಿದ್ದೆ. ಯಾಕಂದ್ರೆ ನಾವು ನಿಮ್ಮ ಸಾಂಗ್ ಅಲ್ಲಿ ಎಷ್ಟು ಜನ ಪ್ಲೇ ಆಗ್ತಾ ಇದೆ, ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಜನರು ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಅದನ್ನು ಕಣ್ಣಾರೆ ನಾನು ನೋಡಬೇಕು ಅನ್ನೋ ಒಂದು ಆಸೆ ಕೂಡ. ಮತ್ತು ಈ 12 ವರ್ಷ ಆಯಿತು, ಇನ್ನು ಮುಂದಿನ 12 ವರ್ಷಕ್ಕೆ ನಾನು ನನ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ದ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಡೂಯಿಂಗ್ ಕಾನ್ಸರ್ಟ್ ಅಂತ ನಂಗೆ ಅನಿಸ್ತು. ಸೊ ನಾನು, ನನ್ನ ಪಾರ್ಟ್ನರ್ ಆದ ಬಾಬಿ ಅವರು ಇಬ್ಬರೂ ಸೇರಿ ಈ ಒಂದು ಡಿಸಿಷನಿಗೆ ಬಂದು, ಆಮೇಲೆ ಕಾನ್ಸರ್ಟ್ ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶವಾಗಿತ್ತು. ಸೊ ನನ್ನ ಎಲ್ಲ ರಿಕ್ವೆಸ್ಟಿಗೂ ACTC ಕಂಪನಿಯವರು ಒಪ್ಕೊಂಡು ನನ್ನ ನನಗೆ ಏನೇನು ಮ್ಯೂಸಿಷಿಯನ್ಸ್ ಬೇಕು, ಎಷ್ಟು ಜನ ಬೇಕು ಅಂತ ಎಲ್ಲನೂ ಸೇರಿ ನಾವು ಈ ಒಂದು ದೊಡ್ಡ ಮಟ್ಟದ, ಹೇಳಬೇಕು ಅಂದರೆ ತುಂಬಾನೇ ದೊಡ್ಡ ಮಟ್ಟದ ಒಂದು ಲೈವ್ ಇನ್ ಕಾನ್ಸರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮಗೂ ಆ ಕಲ್ಚರ್ ಬರಬೇಕು ಅನ್ನೋ ನನ್ನ ಆಸೆ. ದೊಡ್ಡ ಮಟ್ಟದ, ಈಗ ಆಲ್ರೆಡಿ ನಮ್ಮ ಇದರಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಶೋಸ್ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಅಹೆಡ್ ಹೋಗ್ಬೇಕು ಅಂತ. ಸೊ ಐ ವಿಶ್ ಈ ಒಂದು ಕಾನ್ಸರ್ಟ್ ಅದಕ್ಕೆ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಸೊ ಇವತ್ತಿನ ಅಜನೀಶ್ ಲೋಕನಾಥ್ ಅವ್ರಿಗೆ ಆಗೋದಕ್ಕೆ ಸುಮ್ಮನೆ ಅದಾಗಿಲ್ಲ. ಈ ಲಾಸ್ಟ್ ನನಗೆ ಸಿಕ್ಕ ಮೊದಲನೇ ಸಕ್ಸಸ್ಸಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನನಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶ ಕೊಟ್ಟ ನಮ್ಮ ಎಲ್ಲ ಪ್ರೊಡಕ್ಷನ್ಸ್ ಹೌಸ್ಗೂ, ನಮ್ಮ ಲಹರಿ ಸಂಸ್ಥೆ ಆಗಿರ್ಬೋದು, ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ಮತ್ತು ನಮ್ಮ KVN ಸಂಸ್ಥೆ ಆಗಿರ್ಬೋದು, ಮತ್ತು ಇನ್ನೆಲ್ಲ ಪ್ರೊಡಕ್ಷನ್ನು ಎಲ್ಲರೂ, ಆನಂದ್ ಆಡಿಯೋ ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ಇಂದನೇ ಇವತ್ತು ನಾವು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಆಗಿದೆ. ಸೊ ನನ್ನ ಎಲ್ಲ ಪ್ರೊಡ್ಯೂಸರ್ಸಿಗೂ ನನಗೆ ಇಲ್ಲಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳ್ಳೊಳ್ಳೆ ಸನ್ನಿವೇಶಗಳನ್ನ ಕೊಟ್ಟು
ಒಳ್ಳೆ ನಮ್ಮನ್ನು ಇನ್ಸ್ಪೈರ್ ಮಾಡಿ ಒಳ್ಳೆ ಹಾಡನ್ನ ನಮ್ಮ ಕಂಪೋಸ್ ಮಾಡೋಕ್ಕೆ ಸಾಧ್ಯವಾಗಿದ್ದು ನಮ್ಮ ಡೈರೆಕ್ಟರ್ಸಿಂದ. ಸೊ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾವರೆಗೂ ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಈ ವೇದಿಕೆಯಿಂದ, ಯಾಕಂದರೆ ಅವರು ಕೊಟ್ಟಿರೋ ಸಿಚುಯೇಷನ್ಸೇ ನಮ್ಮನ್ನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಆಲೋಚನೆನ ಹುಟ್ಟಾಕಿದೆ. ಸೊ ಎಲ್ಲ ನನ್ನ ಡೈರೆಕ್ಟರ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಒಂದು ಹಾಡು ಮಾಡ್ತೀವಿ, ಬಟ್ ಆ ಹಾಡು ರಿಪೀಟ್ ವ್ಯಾಲ್ಯೂ ಅಂತ ಬರೋದೇನೆ ಒಬ್ಬ ಲಿರಿಸಿಸ್ಟ್ ಬಂದು ಅದಕ್ಕೆ ಮೆಲುಕು ಹಾಕುವಂಥ ಲಿರಿಕ್ಸ್ ಬರ್ದಾಗ್ಲೇನೆ. ಇವತ್ತು ಸಹಿತ ಎಷ್ಟೋ ಹಾಡುಗಳು, ನಿನ್ನೆ ಸಂಜೆ ನಾನು ಬೆಳ್ಳಿಕಾಲುಂಗುರ ಸಾಂಗ್ ಕೇಳ್ತಿದ್ದೆ ಸರ್, ನಿಮ್ದು ಲಹರಿ ಸಂಸ್ಥೆ ಇದೆ ಅದೇ. ಸೊ ಅದರಲ್ಲಿ ಅತ್ಯದ್ಭುತವಂತ ಲಿರಿಕ್ಸ್, ನನಗೆ ಮೈ ಜುಮ್ ಅಂತ ನನಗೆ ಕೇಳ್ಬೇಕಾರೆ ನಂಗೆ ಸಡನ್ನಾಗಿ ಜ್ಞಾಪಕ ಬರ್ತಿಲ್ಲ ಆ ಲಿರಿಕ್ಸು. ಸರ್ ಹೌದು. ಸೊ ಅವಾಗ ನನಗೆ ಅಂದರೆ ಇವಾಗೆಲ್ಲ ತುಂಬ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ, ಆ ಲಿರಿಸಿಸ್ಟ್ ರೈಟರ್ಸ್ ಅವ್ರು ಬರೆಯೋ ಅಂತ ಒಂದು ಆ ಸಾಲುಗಳೇನೆ ಮತ್ತೆ 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 ಕೇಳಬೇಕು ಅಂತ ಅನ್ಸುತ್ತೆ, ಕೇಳುಗರಿಗೆ ಕನೆಕ್ಟ್ ಮಾಡುತ್ತೆ. ಸೊ ನನಗೆ ಆ ಒಂದು ಎಲ್ಲ ಲಿರಿಸಿಸ್ಟ್ಗಳಿಗೂ, ನನ್ನ ಹಾಡನ್ನ ಇನ್ನೂ ಚಂದಗೊಳಿಸಿದ ಎಲ್ಲ ಲಿರಿಸಿಸ್ಟ್ಗಳಿಗೂ ನಾನು ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ಮತ್ತೆ ಆ ಲಿರಿಕ್ಸ್ನ ಬರೆದ ಮೇಲೆ ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ತುಂಬ ಜನ ದುಡಿತಾರೆ. ಇವಾಗ ಒಂದು ಹಾಡು ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದರು ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು 50ರಿಂದ 100 ಜನ ಕೆಲಸ ಮಾಡ್ತಾರೆ ಒಂದು ಹಾಡು ಬರಬೇಕು ಅಂತ ಹೇಳಿದ್ರೆ. ಸೊ ಅವರೆಲ್ಲರಿಗೂ, ಎಲ್ಲ ಸಿಂಗರ್ಸ್ನು, ನನ್ನ ಹಾಡನ್ನ ಇನ್ನೂ ಪಾಪ್ಯುಲರ್ ಮಾಡೋಂಥ ಎಲ್ಲ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್ಗೆ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ, ಈ ಹಾಡನ್ನ ಜನಗಳ ಹತ್ರ ತಲುಪಿಸೋದು ಯಾರು? ನಮ್ಮ ಆಡಿಯೋ ಸಂಸ್ಥೆಯವರು. ಇವತ್ತು ನಮಗೊಂದು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಆಡಿಯೋ ಸಂಸ್ಥೆಗಳಿಂದ, ಆಡಿಯೋ ಕಂಪ್ನಿಗಳಿಂದ. ಇವತ್ತು ನಾವು ನಿಂತ್ಕೊಂಡು ಇವತ್ತು ಈ ಥರ ದೊಡ್ಡ ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಆಡಿಯೋ ಕಂಪ್ನಿಯವರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡಿ ಹಳ್ಳಿ ಕರ್ನಾಟಕದ ಹಳ್ಳಿಗೂ ತಲುಪಿಸಿ ಇವತ್ತು ನಮ್ಮನ್ನು ಒಂದು ನೋನ್ ಫಿಗರ್ ಆಗಿ ನಮ್ಮನ್ನು ಫೇಸ್ನ ಅದನ್ನ ಒಂದು ಪಾಪ್ಯುಲರೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಖಂಡಿತ ಎಲ್ಲ ಆಡಿಯೋ ಸಂಸ್ಥೆಗಳಿಗೆ ಹೋಗುತ್ತೆ. ಸೊ ಅದಕ್ಕೆ ಇವತ್ತು ಈ ಶೋ ನಾವು ಮಾಡ್ತಿದ್ವಿ, ಮಾಡ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮಿಬ್ರಿಗೂ, ನನಗೂ ಬಾಬಿಯವ್ರಿಗೂ ನಮ್ಮ ಆಡಿಯೋ ಕಂಪ್ನಿಯವ್ರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಲಹರಿ ಸಂಸ್ಥೆಯವ್ರು ಇರಬೇಕು. ಮುಖ್ಯ ಪಾತ್ರ ನನ್ನ ಮ್ಯೂಸಿಕಲ್ ಕೆರಿಯರ್ಲಿ ಆನಂದ್ ಆಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆಫ್ ಮೈ ಕೆರಿಯರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ನಮ್ಮ ಲಹರಿ ಸಂಸ್ಥೆಯ ಸರ್, ಥ್ಯಾಂಕ್ ಯು. ನಮ್ಮ ಒಂದು ಕರೆಗೆ ನೀವು ಬಂದಿದ್ದು. ಆ್ಯಕ್ಚುಲಿ ನೀವೊಂದು ಮದುವೆನ ಅಲ್ಲಿಗೆ ಹೋಗದೆ ಇಲ್ಲಿ ಬಂದಿದ್ದೀರ, ಮನೇಲಿ ಫ್ಯಾಮಿಲಿ ಫಂಕ್ಷನ್ನ ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಆಲ್ವೇಸ್ ಇನ್ ಎವ್ರಿಥಿಂಗ್. ಆನಂದ್ ಆಡಿಯೋ ಸಂಸ್ಥೆ, ಲಹರಿ ಸಂಸ್ಥೆ ನನ್ನ ಜೊತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ನಮ್ಮ ಪರಂಬ ಆಗಿರ್ಬೋದು, ನಮ್ಮ ರಿಷಬ್ ಡಿ ಫಿಲಮ್ಸ್ ಆಗಿರ್ಬೋದು, ಎಲ್ಲ ಸಾರೆಗಮ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ನಮ್ಮನ್ನು ಬೆನ್ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ದೆನ್ ACTC, ಐ ಆಮ್ ರಿಯಲಿ ಸೋ ಹ್ಯಾಪಿ ಟು collaborate with you, and you have done many shows in Karnataka, and we are doing in this scale first ever Kannada live concert na ಮಾಡ್ತಾ ಇದೀವಿ. and with unique experience ನಾವು ಈ ಒಂದು ಕಾನ್ಸರ್ಟ್ ನಾವು ಮಾಡ್ತಾ ಇದೀವಿ. ಜಸ್ಟ್ ಒಂದೊಂದು ಹಾಡುಗಳು ನಾವು ಸುಮ್ಮನೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಏನಿದೆಯೋ ಹಾಗೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಒಂದೊಂದು ಹಾಡನ್ನು ರೀಸ್ಟ್ರಕ್ಚರ್ ಮಾಡಿದ್ದೀವಿ, ಒಂದೊಂದು ಹಾಡನ್ನು ಒಂದು ಕಾನ್ಸರ್ಟಿಗೆ ಹೇಗೆ ಬೇಕೋ ಆ ಥರ ನಾವು ವರ್ಕ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಮ್ಮಿ ಅಂದ್ರೆ 1 ತಿಂಗಳಿಂದ ನಾವು ಎಲ್ಲ ಮ್ಯೂಸಿಷಿಯನ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬರೀ ಮ್ಯೂಸಿಷಿಯನ್ಸ್, ಬರೀ ನಮ್ಮ ಕರ್ನಾಟಕದ ಮ್ಯೂಸಿಷಿಯನ್ಸ್ ಅಲ್ಲ, ಥ್ರೂ ಔಟ್ ಇಂಡಿಯಾ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟಲಿಸ್ಟ್ ಬರ್ತಾ ಇದ್ದಾರೆ, ಸಿಂಗರ್ಸ್ ಬರ್ತಾ ಇದ್ದಾರೆ. ಮತ್ತು ಆ್ಯಕ್ಚುಲಿ ಒಂದು ದೊಡ್ಡ ಆರ್ಕೆಸ್ಟ್ರಾ ಇಸ್ ಗೋಯಿಂಗ್ ಟು ಕಮ್ ಫ್ರಮ್ ಅಬ್ರಾಡ್. ನಾವು ಬುಡಪೆಸ್ಟಿಂದ ಒಂದು ಆರ್ಕೆಸ್ಟ್ರಾ ಕರ್ಸೋಣ ಅಂತ ನಾವು ಪ್ರಯತ್ನ ಪಟ್ವಿ, ಬಟ್ ಆ ವಾರ್ ಸಿಚುಯೇಷನಿಂದ ನಾವು ಅದನ್ನು ನಮ್ಮ ಕೈಯಲ್ಲಿ ಅವ್ರನ್ನ ಕರ್ಸೋಕ್ಕಾಗ್ತಿಲ್ಲ. ಸೊ ನಾವೀಗ ಸದ್ಯಕ್ಕೆ ಒಂದು ಥೈಲ್ಯಾಂಡ್ ಆರ್ಕೆಸ್ಟ್ರಾ, ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅಂತ ಇದೆ. ಸೊ ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅವರು ಬಂದು ಇಲ್ಲಿ ನಮ್ಮ ಜೊತೆ ನಮ್ಮ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋ. ಆ್ಯಂಡ್ ನಿಮಗೆ ಎಲ್ಲ ಕಾನ್ಸರ್ಟಿಗೆ ಬರೋರು ಎಲ್ಲರಿಗೂ ಒಂದು ಮರೆಯಲಾಗದ ಒಂದು ಅನುಭವ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು.
ಸಂಗೀತ ಹೌದು, ಸಂಗೀತದ ಜೊತೆ ನಾವು ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕು. ಸೊ ಆ ಥರ ಒಂದೊಂದು ಹಾಡಿಗೂ ನಾವು ಅಷ್ಟೊಂದು ಕಷ್ಟಪಟ್ಟು ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ಶೋ. ಇವಾಗ ಲಾಸ್ಟ್ 1 ವೀಕ್ ಇದೆ. ಸೊ ಐ ವಿ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಪರ್ಫಾರ್ಮ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಕಾನ್ಸರ್ಟ್. ಆ್ಯಂಡ್ ನಮ್ಮ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಶೋಗೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಮುಖಾಂತರ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲ ಆಡಿಯನ್ಸ್ಗೂ, ನಮ್ಮ ಕರ್ನಾಟಕ ಜನತೆಗೆ, ಸಿನಿಮಾ ಥಿಯೇಟ್ರ್ ಒಳಗೆ ನಮ್ಮನ್ನು ಬೆನ್ನು ತಟ್ಟಿದ್ದೀರಾ. ಇವಾಗ ಆ ಲೈವ್ ಶೋ ಅಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಇದಕ್ಕೆಲ್ಲದಕ್ಕೂ ತುಂಬ ಹಾರ್ಡ್ ವರ್ಕ್ ಮಾಡಿರೋದ್ರಲ್ಲಿ ನಮ್ಮ ಬಾಬಿ ಮೇಡಮ್ ಅವರು ಕೂಡ ಸಿನಿಮಾಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಕಾನ್ಸರ್ಟ್ಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ಯಾವ ಜನ್ಮದ ಅನುಬಂಧ ಅಂತ ಗೊತ್ತಿಲ್ಲ ಬಾಬಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಫ್ರಮ್ ಲಾಸ್ಟ್ 20 years. and looking forward for more 20,000 years if possible. Thank you so much. And ಇಲ್ಲಿ ಅಷ್ಟೇ ತುಂಬ ಸಂತೋಷ. ಇಲ್ಲ, ನನ್ನ ಸಾಂಗ್ಸ್ ಮಾತ್ರ ಸರ್, ನನ್ನ ಮ್ಯೂಸಿಕಲ್ ಬಂದ ಹಾಡುಗಳು ಮಾತ್ರ ಇರುತ್ತೆ ಸರ್. ಇಲ್ಲ ಸರ್, ಇದು ಅಜನೀಶ್ ಲೈವ್ ಇನ್ ಕಾನ್ಸರ್ಟ್ ಅಂತಾನೆ ಮಾಡ್ತಾ ಇರೋದ್ರಿಂದ ನನ್ನ ಹಾಡುಗಳನ್ನೇ ಒಂದು ಸೆಟ್ ಲಿಸ್ಟ್ ಮಾಡ್ಕೊಂಡು ನಾವು ಪರ್ಫಾರ್ಮ್ ಮಾಡ್ತಾ ಇದೀವಿ ಸರ್. ನನ್ನ ಎಕ್ಸ್ಪೆಕ್ಟೇಷನ್ಸ್, ನನ್ನ ಒಂದು ಪ್ರೊಡಕ್ಷನ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಅರೌಂಡ್ 10,000 ಇಂದ 12,000 ಜನ ಆಡಿಯನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 12,000 ಆಡಿಯನ್ಸ್ನ ಎಕ್ಸ್ಪೆಕ್ಟ್, ಕರೆಕ್ಟ್ ಅಲ್ಲ ಸರ್? ಎಸ್ ಸರ್. ಆ್ಯಕ್ಚುಲಿ ನಮ್ಮ ಪ್ರೈಸಸ್ ಬಗ್ಗೆ ನಾನು ಹೇಳೋದು ಮರ್ತುಬಿಟ್ಟೆ. ಆ್ಯಕ್ಚುಲಿ ನಮ್ಮ ಅದು ಅಫೋರ್ಡಬಲ್ ಆಗೇ ಇರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಬುಕ್ ಮೈ ಶೋ ನೋಡಿದೆ, ಅದು ಕರೆಕ್ಟ್ ಆಗಿದೆ ಸರ್. ಯಾಕಂದರೆ ಒಂದು ಗ್ರೂಪ್ ಆಫ್ 4 ಜನಕ್ಕೆ ಸೇರಿ ಒಂದು ಪ್ರೈಸ್ ಅಂತ ಇದೆ. ಸೊ ಇಟ್ ಸ್ಟಾರ್ಟ್ ಫ್ರಮ್ 500 rupees ಇಂದನೂ ಶುರು ಆಗುತ್ತೆ. ಆ್ಯಂಡ್ ಅದ್ರದ್ದು ಹೋಗ್ತಾ 4 ಜನಕ್ಕೆ ಇಷ್ಟು ಅಂತ ಒಂದು 3 ಇದನ್ನು ಅವರು ಕ್ಯಾಟಗರೈಸ್ ಮಾಡಿದ್ದಾರೆ. 3 ಇದನ್ನು ಸರ್. ಸರ್ ಯಾ ಸರ್, ಅದರಲ್ಲಿ ಡೈಮಂಡ್ ಅದು ಒಂದ್ಸತಿ ಎಸ್ ಟಿ ಸಿ ಸರ್. ಇದರಲ್ಲಿ ಎಲ್ಲ ನಮ್ಮ ಸಿನಿಮಾಗೆ ನನ್ನ ಹಾಡು ಹಾಡಿರೋ ಎಲ್ಲ ಸಿಂಗರ್ಸ್ ಅವರೇ ಬಂದು ಹಾಡ್ತಾ ಇದ್ದಾರೆ. ಮತ್ತು ಆರ್ಕೆಸ್ಟ್ರಾ ಏನಿದೆ, ಹಾಂ ಸರ್, ಹಾಂ, ಲೈವ್ ಏನಿಲ್ಲ ಸರ್, ಲೈವ್ ಇಲ್ಲ. ಸೊ ಐ ವಾಂಟ್ ನಮ್ಮ ಆಡಿಯನ್ಸ್ ಅಲ್ಲೇ ಬಂದು ಆ ಕಾನ್ಸರ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಯಾಕಂದರೆ ಸರ್, ನಾನು ಈ ಕಾನ್ಸರ್ಟ್ ಬಗ್ಗೆ ಜಸ್ಟ್ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಅಲ್ಲ ಸರ್, ಇಟ್ ವಿಲ್ ಬಿ ಎ ವಿಜುವಲ್ ಸ್ಪೆಕ್ಟಾಕ್ಯುಲರ್ ಆಲ್ಸೋ. ದೇರ್ ವಿಲ್ ಬಿ ಎ ಹ್ಯೂಜ್ ವಿಜುವಲ್ಸ್. ಒಂದೊಂದು ಹಾಡು ಒಂದು ವಿಜುವಲ್ಸ್ ಇರುತ್ತೆ, ಫೈರ್ ವರ್ಕ್ಸ್ ಇರುತ್ತೆ, ಪರ್ಫಾರ್ಮೆನ್ಸಸ್ ಇರುತ್ತೆ, ಸಂಗೀತ ಮೇನ್ ಆಗಿರುತ್ತೆ. ಅದ್ರ ಜೊತೆ ಒಂದು ಅಲಂಕಾರ ಥರ ಈ ವಿಷಯಗಳನ್ನು ಖಂಡಿತ ಶೋಲಿ ಇರುತ್ತೆ. ಇಲ್ಲ ಸರ್, ಅದು ಐ ಥಿಂಕ್ ಅದು ಪ್ರೊಡಕ್ಷನ್ ಅವರು ಮಾತಾಡ್ತಾರೆ. ಪ್ಲೀಸ್, they're asking that you tied up with some many TV channel or no sir, this is particularly based on a private concert. So ಅದು ನಮ್ಗೆ ಯಾವುದು ಲೈವ್ ಚಾನಲ್ ಬರಲ್ಲ. ಸೊ ಇದು ಪ್ರೈವೇಟ್ ಕಂಟೆಂಟ್ ಆಗಿ ಮಾಡ್ತಿದ್ದೀವಿ. ಇಲ್ಲ ಸರ್, ಯಾವುದು ಬರಲ್ಲ. ಇದು ಪ್ರೈವೇಟ್ ಆಗಿ ಮಾಡಿಕೊಂಡು ನಮ್ಮದೇ ರೆಕಾರ್ಡಿಂಗು, ಅದು ಆಥರೈಸೇಷನ್ ನಮ್ಮದು ಇರುತ್ತೆ ಸರ್. ಅದು ಇಲ್ಲ ಸರ್, ಇದು ಪ್ಯೂರ್ ಕನ್ನಡದ ಕಾನ್ಸರ್ಟ್. ಇಷ್ಟು ಪ್ಯೂರ್ ನನ್ನ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಮಾಡಿ ನನ್ನ ಹಾಡುಗಳು ಮಾತ್ರ ಇರುತ್ತೆ. ಸರ್ ಆಲ್ಮೋಸ್ಟ್ 70% ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ನಮಗೆ ಇದೇ ಆಫರ್ಸ್ ನಡೀತಿದ್ದೀವಿ ಈ ವೀಕೆ, ಬಿಕಾಸ್ ಮೋಸ್ಟ್ ಆಫ್ ದ ಬುಕ್ಕಿಂಗ್ಸ್ ವಿಲ್ ಹ್ಯಾಪನ್ ಲಾಸ್ಟ್ ವೀಕಲ್ಲೇ. ಸೊ ಅದಕ್ಕೆ ಆಲ್ಮೋಸ್ಟ್ 70% ಬುಕ್ಕಿಂಗ್ ಆಗಿದೆ. ಸೊ ಇದು ಬಂದು ನಿಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಷ್ಟು ಸಿಂಗರ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡ್ತಿರೋದು. ಈ ಕಾನ್ಸೆಪ್ಟು ಫಸ್ಟ್ ಟೈಮು ಕನ್ನಡದಿಂದ ಮಾಡ್ತಿರೋದು ಸರ್. ಸರ್ ಇದು ಭಾರತೀಯ ಮಾಲ್ ಆಫ್ ಬೆಂಗಳೂರು, ಅದು ಭಾರತೀಯ ಸಿಟಿ ಸರ್. ತನಿಸಂದ್ರ ರೋಡಲ್ಲಿ ಅಲ್ಲಿ ಭಾರತೀಯ ಮಾಲ್ ಇದೆ. ಮಾಲ್ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಮಾಡ್ತಿರೋದು ಸರ್. ಸರ್ ಅದು ಬೇಸ್ಡ್ ಆನ್ ಲಾಜಿಸ್ಟಿಕ್ಸು. ಅದು ಆ ದೊಡ್ಡ ಏರಿಯಾ ಈ ಸೈಡು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಕನ್ನಡ ಕ್ರೌಡು, ಆ ಸೈಡ್ ಇಲ್ಲ.
ಲೈಕ್ ಅಷ್ಟೊಂದು ಕ್ರೌಡ್ ಗ್ಯಾದರ್ ಮಾಡೋಕ್ಕೆ. ಸೊ ನಮಗೆ ಆಪ್ಷನ್ ಇದ್ದಿದ್ದು ಅದೇ. ಅದು ಬಿಟ್ಟು ನಮಗೆ ಫಿನಿಕ್ಸ್ ಮಾಲ್ ಇದೆ, ಅದು ಅದು ದೂರ ಆಗಿಬಿಡುತ್ತೆ. ಸೊ ಅದಕ್ಕೆ ಭಾರತೀಯ ಮಾಲ್ ಚೂಸ್ ಮಾಡಿರೋದು, ಬಿಕಾಸ್ ಅದು ಗ್ರೌಂಡ್ ದೊಡ್ಡದಿದೆ, ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರುತ್ತೆ. ಹಾಂ, ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಇಸ್ ಆಲ್ರೆಡಿ ದೇರ್, ಸೊ ಅದೆಲ್ಲ ಮಾಲ್ ಅವ್ರು ಮ್ಯಾನೇಜ್ ಮಾಡ್ತಾರೆ. ಸೊ ಟಿಕೆಟ್ ಪ್ರೈಸಸ್ 3 ಕ್ಯಾಟಗರೀಸಲ್ಲಿ ಬರುತ್ತೆ. ಒಂದು ಜನರಲ್ಲು, ಅದು 500 ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಗೋಲ್ಡ್ 1200 ಆ್ಯಂಡ್ ದ ನೆಕ್ಸ್ಟ್ ಇಸ್ ಡೈಮಂಡ್. ಡೈಮಂಡ್ ಗ್ರೂಪ್ ಬರುತ್ತೆ, ಅದು ಗ್ರೂಪ್ ಆಫ್ 4 ಪೀಪಲ್ 9000ಗೆ ಬರುತ್ತೆ ಸರ್. ಅದು ಹೌದು ಸರ್, ಅದು ಸಿಗುತ್ತೆ ಸರ್. ಇಲ್ಲ ಸರ್, ಅದೇ ಬೇಸ್ಡ್ ಆನ್ ಕೊಲಾಬ್ರೇಷನ್ನೇ ಮಾಡ್ತಿರೋದು ಸರ್. ಅದು ಇದಕ್ಕೆ ಒಂದು ಕೊಲಾಬ್ರೇಷನ್ ಥರನೇ ನಾವು ಮಾಡ್ತೇವೆ ಸರ್. ಯಾಕಂದರೆ ನಮಗೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ. ಇವಾಗ ನಾವೊಂದು ತುಂಬ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತಾ ಇದೀವಿ, ಆದರೆ ಫಸ್ಟ್ ಲೈವ್ ಕಾನ್ಸರ್ಟ್ ಬಂದಾಗ ಖಂಡಿತ ಸರ್, ಖಂಡಿತ. ಇಲ್ಲ ಅದೇನೆ ಸರ್, ಎಲ್ಲದಕ್ಕೂ ಒಂದು ಸಮಯ ಬರಬೇಕು, ಮತ್ತೆ ಒಂದು ರೈಟ್ ಕೊಲಾಬ್ರೇಷನ್ ಬರಬೇಕು. ಆಮೇಲೆ ಒಂದು ದೊಡ್ಡ ಅಮೌಂಟ್, ಒಂದು ಇನ್ವೆಸ್ಟ್ಮೆಂಟ್ ಅದು ಕೂಡ ಇದೆ ಸರ್. ಇದೆಲ್ಲಾನು ಕೂಡಿ ಬರಬೇಕು. ಸೊ ಇವಾಗ ಈ ಸಮಯ ಬಂದಿದೆ, ಕೂಡಿ ಬಂದಿದೆ ಇವಾಗ. ಸೊ ಅದಕ್ಕೆ ನಾವು ಮುಂದೆ ಬಂದಿದ್ವಿ. ಸರ್ ಖಂಡಿತ ಸರ್, ಖಂಡಿತ. ಎಲ್ರಿಗೂ ನಮಸ್ಕಾರ. ಸೊ ರಿಯಲಿ ಸರ್, ವೇಣು ಸರ್ ಅಂಡ್ ಆನಂದ್ ಸರ್ ಅಂಡ್ ಸರಿಗಮ್ಮ, ಪ್ಲೀಸ್, ವಿ ಆರ್ ವೆರಿ ಥ್ಯಾಂಕ್ಫುಲ್ ನೀವೆಲ್ಲರೂ ಬಂದಿರೋದಕ್ಕೆ, ಆಸ್ ವೆಲ್ ಎಸ್ ಆಲ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ಒಂದು ಸಿಂಗರ್ಗೆ ನಾವು ನಾರ್ತ್ ಇಂಡಿಯನ್ ಸಿಂಗರ್ ಆಗಲಿ ಅವ್ರಿಗೆಲ್ಲ ಒಂದು 15 ಲಕ್ಷ 20 ಲಕ್ಷ ನಾವು ಪೇ ಮಾಡ್ತಾ ಇದೀವಿ ಒಂದು ಹಾಡಿಗೆ. ಅದನ್ನು ಏಕೆ ನಮ್ಮ ಕನ್ನಡ ಸಿಂಗರ್ಸ್ಗೆ ಹಾರ್ಡ್ಲಿ ಒಂದು 50,000 ಕೊಡೋಕ್ಕೂ ಅಳ್ತಾ ಇದೀವಿ ಅಲ್ವಾ? ಸೊ ಆಲ್ ದಟ್ ಟು ಬ್ರೇಕ್, ಅದನ್ನು ಬ್ರೇಕ್ ಮಾಡಬೇಕು ನಾವು. ಸೊ ನಮ್ಮ ಕನ್ನಡ ಕಾನ್ಸರ್ಟ್ನ ಲೆಟ್ ಅಸ್ ಡೂ ಇಟ್ ಇನ್ ಅ ರೈಟ್ ಪ್ಲೇಸ್. ಅಲ್ಲಿ ಕನ್ನಡದವ್ರು ಇದ್ದಾರೆ, ತೆಲುಗುನವ್ರು ಇದ್ದಾರೆ, ಮಲಯಾಳಮ, ತಮಿಳ್ನವ್ರನ್ನ ಲೆಟ್ ಅಸ್ ನಾಟ್ ಸಿ ದಟ್. ವಿ ವಾಂಟ್ ಕ್ರೌಡ್ನಲ್ಲಿ ಒನ್ ಶ್ರೀಲಂಕನ್ ಗರ್ಲ್, ಒಂದು ಸ್ಮಾಲ್ ಗರ್ಲ್, ಅವ್ರು ರೀಲ್ ಮಾಡಿದಾಗ ಎವ್ರಿಬಡಿ ವಾಚ್ಡ್. ಅವ್ರು ರೀಲ್ ಮಾಡಿ ಎಲ್ಲೋ ಶ್ರೀಲಂಕಾದವ್ರನ್ನ ಕರೆಸಿ ಇಲ್ಲಿ ನಮ್ಮ ಕನ್ನಡದವರು ಹಾಡ್ಸಿದ್ದಾರೆ. ಶಿ ಈಸ್ ಆ್ಯಕ್ಟಿಂಗ್. Why not our Kannada singer? Why not our Indian? Why not our South Indian? Why not? So today, ಈ ಒಂದು ಅವಕಾಶ, we are very thankful to ACTC because to have, they are honoring ಅಜನೀಶ್ ಅನ್ನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಸೊ ಇದರಲ್ಲಿ ನಾವು ಓನ್ಲಿ ಕನ್ನಡ ಸಾಂಗ್ಸ್ ನಾವು ಇಡೋಣ ಅಂತ ನಾವು ಧೈರ್ಯವಾಗಿದ್ದೀವಿ. ಬಿಕಾಸ್ ವಿ ಡೋಂಟ್ ನೋ ಹೌ ಮಚ್ ನಮ್ಮನ್ನು ಜನ ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಸ್ಪೆಷಲ್ ನಾರ್ತ್ ಇಂಡಿಯನ್ ಸಿಂಗರ್ಸ್, ಬಟ್ ಒಂದು ಕಾನ್ಸರ್ಟ್ ಅವ್ರದ್ದಿದ್ರೆ ಹಾರ್ಡ್ಲಿ ನಾವು ಗೆಸ್ಟ್ ಆಗಿ ಕರೆಸಿದ್ದಾರೆ. ಸಾರಿಗಮ ಲಾಸ್ಟ್ ಟೈಮ್ ದೇ ಕಾಲ್ಡ್ ಅಸ್ ಅಸ್ ಅ ಗೆಸ್ಟ್. ವಿ ಕುಡನ್ ಎಂಟರ್ ದ ಮಾಲ್, ವಿ ಕುಡನ್ ಎಂಟರ್ ದ ಪ್ಲೇಸ್, ಅಷ್ಟು ರಶ್ ಇದೆ, ಆಲ್ಮೋಸ್ಟ್ ರೋಡೇ ಬ್ಲಾಕ್ ಆಗಿದೆ. ಸೊ ಅವರಿಗೆ ಕೊಟ್ಟಿರೋದು ಪ್ರೋತ್ಸಾಹ, ಅಫ್ಕೋರ್ಸ್ ಹಿ ಈಸ್ ಹಾರ್ಡ್ ವರ್ಕ್, ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅವರು ಹಿ ಹ್ಯಾಸ್ ದ ಕೆಪಾಸಿಟಿ ಆ್ಯಂಡ್ ಹಿ ಶುಡ್, ಆ್ಯಂಡ್ ವೈ ನಾಟ್ ಅಸ್? ಸೊ ನಾವು ಮಾಡ್ತಾ ಇದ್ವಿ. ಸೊ ಟುಡೇ ಅದು 500ಗೆ 1000, 4000, 9000 ಅನ್ನೋದು ಮ್ಯಾಟ್ರ್ ಇಲ್ಲ ಇಲ್ಲಿ. ಬಟ್ ನಮ್ಮ ಸಾಂಗ್ಸ್ ಹಿಟ್ ಆಗಬೇಕು, ನಮ್ಮ ಕನ್ನಡ ಮ್ಯೂಸಿಕ್ ಶುಡ್ ರೀಚ್ ಗ್ಲೋಬಲಿ. ಆಲ್ರೆಡಿ ಗ್ಲೋಬಲಿ ರೀಚ್ ಆಗೋಕ್ಕೆ ಎಲ್ಲ ಆಡಿಯೋ ಕಂಪನಿಗಳು ಹಾರ್ಡ್ ವರ್ಕ್ ಮಾಡಿದ್ದಾರೆ, ನಮ್ಮ ಮೀಡಿಯಾದವರು ರೀಲ್ಸ್ ಮಾಡಿರೋದು, ಎಲ್ಲ ಹೊಸ ಸಿಂಗರ್ಸು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸರ್ ನಾವು ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಪ್ರತಿಯೊಂದು ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಚಾನ್ಸ್ ಸಿಗ್ತಾ ಇದೆ ಸರ್. ಸರ್ 18 ಸಿಂಗರ್ಸ್, 15 ಸರ್, ಇವಾಗ 15 ಜನ ಸಿಂಗರ್ಸ್ ಇದ್ದಾರೆ. ಸೊ ನನ್ನ ಹಾಡುಗಳು ಯಾರು ಹಾಡಿದಾರಲ್ಲ, ವಿಜಯ್ ಪ್ರಕಾಶ್ ಅವರು ಇದ್ದಾರೆ, ಮತ್ತೆ ಮಂಗ್ಳಿಯವರು ಇದ್ದಾರೆ, ಅನನ್ಯ ಭಟ್ ಅವರು ಇದ್ದಾರೆ, ಮತ್ತೆ ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಇದ್ದಾರೆ, ಐಶ್ವರ್ಯ ರಂಗರಾಜನ್ ಅವರು ಇದ್ದಾರೆ, ಸಾನ್ವಿ ಸುದೀಪ್ ಅವರು, ಸುದೀಪ್ ಸರ್ ಮಗಳು ಸಾನ್ವಿ ಸುದೀಪ್ ಅವರು ಹಾಡ್ತಿದ್ದಾರೆ. ಸೊ ಈ ತರ ಯಾರ್ಯಾರು ಏನೇನು ಹಾಡು ಹಾಡಿದ್ರು ಆ ಒಂದು ಸಿಂಗರ್ಸ್ನೇ ಹಾಡ್ತಾ ಇದ್ದಾರೆ ಸರ್. ಸರ್ 3 ಅವರ್ಸ್ ಅಂತ ನಾವು ಇವಾಗ ನೋಡ್ತಾ ಇದ್ದೀವಿ ಸರ್. 3 ಅವರ್ಸ್ ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ನನ್ನ ಸಮಯ ಸಂದರ್ಭ ಅವತ್ತಿನ ದಿವಸ ಒಂದೊಂದು, ಯಾಕಂದ್ರೆ ನಾವು ಅಂದ್ಕೊಳ್ತೀವಿ ಇವತ್ತು ಒಂದು ಸಾಂಗ್ 4 ಮಿನಿಟ್ಸ್ ಮುಗಿಯುತ್ತೆ ಅಂತ, ಬಟ್ ಕ್ರೌಡ್ ಜೊತೆ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದು ಒಂದು 6-7 ನಿಮಿಷಕ್ಕೂ ಹೋಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ನಾವೊಂದು ಕಮ್ಮಿ ಅಂದ್ರೆ ಒಂದು 42 ಹಾಡು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದ್ರಲ್ಲಿ ಅಷ್ಟು ಆಗೋದಿಲ್ಲ ಅಂತ ಹೇಳಿ 32 ಸಾಂಗಿಗೆ ರೆಡಿ ಆಗಿದ್ದೀವಿ ಸರ್. ಸೊ ನಮ್ಗೆ ಅಲ್ಲಿ ಒಂದು ಏನು ಸಿಚುವೇಶನ್ ನೋಡಿಕೊಂಡು ಎಷ್ಟು ಸಾಂಗ್ ಆಗುತ್ತೋ ಅಷ್ಟು ಸಾಂಗ್ ಪರ್ಫಾರ್ಮ್ ಮಾಡ್ತೀವಿ
ಸರ್ ಮ್ಯೂಸಿಕಲ್ಲಿ ನಮಗೆ ಆನ್ ಸ್ಟೇಜಲ್ಲಿ 32 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ ಸರ್ ಆನ್ ಸ್ಟೇಜಲ್ಲಿ. ಅದಲ್ಲದೆ ಬ್ಯಾಕ್ ಸ್ಟೇಜಲ್ಲಿ ಐ ಥಿಂಕ್ ಮೋರ್ ದೆನ್ ಇಂಜಿನಿಯರ್ಸ್ ಇರ್ತಾರೆ, ಆಲ್ಮೋಸ್ಟ್ ವಿ ವಿಲ್ 200 ಹ್ಯಾವ್ plus. 200+ ಇರ್ತಾರೆ. 200+ ಜನರು ಅದನ್ನ ಒಂದು ಸ್ಟೇಜ್ ಹಾಕೋದಾಗಿರ್ಲಿ, ಸೌಂಡ್ ಸಿಸ್ಟಮ್, ಲೈಟಿಂಗ್, ಮತ್ತೆ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋರು, ಅದನ್ನ ಪ್ರತಿಯೊಂದನ್ನು ಎಲ್ಲ ಒಂದು 200-300 ಜನಕ್ಕಿಂತ ಜಾಸ್ತಿ. ಆಮೇಲೆ ಈ ಶೋ ನಲ್ಲಿ ಸಿನಿಮಾ ತರಾನೇ ರಿಸ್ಕ್ ಇದೆ ಸರ್. ಸಿನಿಮಾದರು ಅಟ್ಲೀಸ್ಟ್ ಒಂದು OTT ಸ್ಯಾಟಲೈಟ್ ರೈಟ್ಸ್ ಇದೆ, ಬಟ್ ಇಲ್ಲಿ ACTC ನವರು ನಮಗೆ ಇನ್ವೆಸ್ಟ್ ಇಲ್ಲ, ಅಟ್ಲೀಸ್ಟ್ ಸಮಥಿಂಗ್ ಇದೆ, ಆಡಿಯೋ ರೈಟ್ಸ್ ಏನೇನೋ ಇದೆ. ಬಟ್ ನಮ್ಮ ACTC ನವರು ಒಂದು ಟುಡೇ ದೇ ಆರ್ ಲಾಂಚಿಂಗ್ ಅಸ್ ಅಂಡ್ ಅಷ್ಟು ಅದ್ದೂರಿಯಾಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಅಜನೀಶ್ ಸರ್ಗೆ ಇಲ್ವೇ ಇಲ್ಲ, ನಮ್ಮಿಬ್ರಿಗೂ ಇಲ್ಲ. ಬಿಕಾಸ್ ವಿ ವಾಂಟೆಡ್ ಅವರ್ ಮ್ಯೂಸಿಕ್ ಟು ಬಿ ಸೆಲೆಬ್ರೇಟೆಡ್. ಇನ್ನೊಂದು ಏನಂದ್ರೆ, ಒಂದು ಅವರ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಅದು ಮೂವಿಗೆ ಏನ್ ಬೇಕು, ಡೈರೆಕ್ಟರ್ಗೆ ಹೆಂಗಿರಬೇಕು, ಅಷ್ಟರಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು ಕಾನ್ಸರ್ಟ್ ಅಂದಮೇಲೆ ಅಜನೀಶ್ ಸರ್ ಸ್ಟೈಲ್ನಲ್ಲಿ ನಿಜವಾದ ಒಂದು ಎಕ್ಸ್ಪ್ಯಾನ್ಷನ್, ಒಂದು ನೆಕ್ಸ್ಟ್ ಲೆವೆಲ್ ಡೈಮೆನ್ಷನ್ ಅನ್ನ ನೀವು ಈ ಕಾನ್ಸರ್ಟ್ನಲ್ಲಿ ನೋಡ್ತೀರಾ. ಬಿಕಾಸ್ ಇವರು ಇಲ್ಲಿ ಏನೂ ಸ್ಕ್ವೈರ್ ಇಲ್ಲ. ಸೊ ಈ ಸಾಂಗ್ನ ಎಷ್ಟು ಅದ್ದೂರಿಯಾಗಿ ಮಾಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಜನ ಹತ್ರ. ಆ್ಯಂಡ್ ಈಗ ಒಂದು ಸಾಂಗ್ ಒಂದು 10 ವರ್ಷ ಹಿಂದೆ ರಿಲೀಸ್ ಆಗಿದೆ ಅಂದರೆ, ಇವಾಗ ವಿ ಆರ್ ಇನ್ 2026. ಸೊ 2015-16 ರಿಲೀಸ್ ಆಗಿರೋದನ್ನ 2026ನಲ್ಲಿ ಈಗ ಇರೋ 2015ನಲ್ಲಿ ಆ ಮಗು ಹುಟ್ಟಿರಲಿಲ್ಲ. ಇವಾಗ ಆ ಮಗುಗೆ 10 ವರ್ಷ. 10 ವರ್ಷ ಮಗು ಯಾವ ಸ್ಟೈಲಲ್ಲಿ ಸಾಂಗ್ ಕೇಳಿಸ್ತಾ ಇದೆಯೋ ಆ ಸ್ಟೈಲ್ಗೆ ಕೊಡಕ್ಕೆ we are trying. ಪ್ರತಿಯೊಂದು So we are ಹಾಡನ್ನು reaching the Gen Zs also. ಹೊಸ ಅವತಾರ ಇದೆ ಸರ್. ಒಂದು ಸಾಂಗ್ನು ರೀಸ್ಟ್ರಕ್ಚರ್ಡ್ ಆಗಿದೆ, ಆ ಕಾನ್ಸರ್ಟ್ ಗೆ ಬೇಕು ಅನ್ನೋ ತರ ಇದೆ. ಸೊ ಕಾನ್ಸರ್ಟ್ ಲವರ್ಸೇ ಇದ್ದಾರೆ, ಎಲ್ಲ ಏಜ್ ಕ್ಯಾಟಗರೀಸ್ ಬಂದು ಒಂದು ಎಂಜಾಯ್ ಮಾಡಕ್ಕೆ. ಸೊ ಅವರಿಗೆ ಖಂಡಿತ ನಾನು ವಿಶ್ವಾಸದಿಂದ ಹೇಳ್ತೀನಿ, ಅವ್ರಿಗೊಂದು ಫೀಸ್ಟ್ ಅಂತಾನೆ ಹೇಳ್ಬೋದು, ಅವ್ರಿಗೊಂದು ಮೃಷ್ಟಾನ್ನ ಅವರಿಗೆ. ಸರ್ ನಂದು 3 ಸಾಂಗ್ ಇರುತ್ತೆ ನಾನು ಹಾಡೋದು. ಸೊ ಇನ್ ಮಿಕ್ಕಿದೆಲ್ಲ ಸಿಂಗರ್ಸೇ ಹಾಡ್ತಾರೆ. ಸೊ ಸರ್ ಎಲ್ಲ ಸೆಲೆಬ್ರಿಟೀಸು ನಮ್ಮ ಕನ್ನಡ ಇಂಡಸ್ಟ್ರಿಯ ನಾನು ಯಾರ್ಯಾರಿಗೆಲ್ಲ ಫೋನ್ ಮಾಡಿದ್ದೀನಲ್ಲ ಸರ್, 40-50 ಜನ ನಾನು ಫೋನ್ ಮಾಡಿದ್ದೀನಿ. ಎಲ್ಲರೂ ಅವತ್ತಿನ ದಿವಸ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಈಗ ಬಂತಲ್ರಿ ನಿಮಗೆ ಟೈಮು, ಇದು ಯಾವಾಗಲೂ ಮಾಡಬೇಕಾಗಿತ್ತು ನೀವು ಅಂತ ಹೇಳ್ತಾ ಇದ್ರು. ಸುದೀಪ್ ಸರ್ ಅಂತೂ ನನಗೊಂದು ವಿಕ್ರಾಂತ್ ಋಣ ಮಾಡಿ ರಕ್ಕಮ್ಮ ಯಾವಾಗ ಸಾಂಗ್ ಹಿಟ್ ಆಯ್ತಲ್ಲ, ಅವಾಗಿಂದನೂ ಹೇಳ್ತೇನೆ ಇದ್ದಾರೆ, ರೀ ಮಾಡ್ರಿ ರೀ, ಅಲ್ಲಿಂದ ಬರ್ತಾರೆ, ಇಲ್ಲೆಲ್ಲ ನೋಡ್ರಿ ಕ್ರೌಡು, ನೀವು ಅದನ್ನ ಕಲ್ಚರ್ ತರಬೇಕ್ರಿ ಅಂತ ನನಗೆ ಯಾವಾಗಲೂ ಬೈಯೋರು, ನನಗೆ ಲಿಟ್ರಲಿ ಬೈಯೋರು. ರಕ್ಷಿತ್ ಅವ್ರು ಹೇಳೋರು, ಯಾವ ಕಿರಿಕ್ ಪಾರ್ಟಿ ಟೈಮಿಂದನೇ ಮಾಡೋಣ ಅಂತ. ಬಟ್ ಏನಂತ ಹೇಳಿದ್ರೆ ಸರ್, ನಮಗೆ ಒಂದು ಆಲ್ಬಮ್ನ ಹಿಡ್ಕೊಂಡು ನಾವೊಂದು ಕಾನ್ಸರ್ಟ್ ಮಾಡ್ತೀವಿ ಅನ್ನೋದಲ್ಲ, ನನಗೆ ಒಂದು ಕ್ಯಾಟ್ಲಾಗ್ ಬೇಕಾಗಿತ್ತು, ಒಂದು ಹಿಟ್ಸ್ ನನಗೆ ಬೇಕಾಗಿತ್ತು. ಸೊ ಅಷ್ಟು ಹಿಟ್ಸನ್ನ ಹಿಡ್ಕೊಂಡು ಐ ಶುಡ್ ಗೋ ಅಂಡ್ ಪರ್ಫಾರ್ಮ್ ಅನ್ನೋದು ಒಂದು ಇತ್ತು. ಸೊ ಸರಿಯಾದ ಸಮಯ ಬಂದಿದೆ ಸರ್.